ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ದಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಮಿಲ್ಕ್ ಪೇಡ, ದೂದ್ ಪೇಡ ಅಂತಲ್ವ ಅದನ್ನು. ಸೊ ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಈ ಥರ ಇದೆ. ಮಿಲ್ಕ್ ಪೌಡರ್ ಬೇಕು 1 ಕಪ್ಪು, ಶುಗರ್ ಪೌಡರ್ 1/2 ಕಪ್ಪು, ಗೀ ಮತ್ತು 4 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಮತ್ತು ಕಾಯಿಸಿ ಆರಿಸಿರೋಂಥ ಹಾಲು ಒಂದು 1/2 ಕಪ್ ಬೇಕಾಗತ್ತೆ. ಗಾರ್ನಿಷ್ಗೆ ಇಲ್ಲಿ ಯಾವ್ದಾದ್ರು ಡ್ರೈ ಫ್ರೂಟ್ಸ್ನ ತಗೊಳ್ಳಿ. ನಾನು ಮತ್ತು ಬಾದಾಮ್ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮತ್ತೆ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಇದು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಮೇಲೆ ಏನೂ ಇಟ್ಟಿಲ್ಲ, ಹಾಗೆ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ಟವ್ ಮೇಲೆ ಇಡ್ತೀನಿ. ಹಾಗೆ ಇಲ್ಲಿ 1/2 ಕಪ್ಪಷ್ಟು ನಿಮಗೆ ಶುಗರ್ ಪೌಡರ್ನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಪದೇ ಹೇಳ್ತಾ ಇದ್ದೀನಿ, 1 ಕಪ್ ಮಿಲ್ಕ್ ಪೌಡರ್ ಆದರೆ ಅದರಲ್ಲಿ 1/2 ಕಪ್ಪು ಶುಗರ್ ಪೌಡರ್ ಮತ್ತು 1/2 ಕಪ್ಪು ನಾನು ಕಾಯಿಸಿ ಆರಿಸಿರೋಂಥ ಹಾಲನ್ನ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಗರು ಮತ್ತು ಹಾಲು ಸೇಮ್ ಕ್ವಾಂಟಿಟಿ ಬರುತ್ತೆ, ಅದರ ಡಬಲ್ ಅಷ್ಟು ನಾವು ಮಿಲ್ಕ್ ಪೌಡರ್ನ ತೊಗೊಳ್ಬೇಕಾಗತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನು ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಅದು ಕೈ ಆಡಿಸ್ತಾನೇ ಇರಬೇಕು. ಬಿಟ್ಟರೆ ಅದು ಗಂಟಾಗ್ಬಿಡುತ್ತೆ. ಇವಾಗ ನೋಡಿ, ತುಪ್ಪ ಎಲ್ಲ ಮೇಲೆ ಎಣ್ಣೆ ಎಲ್ಲ ತೇಲ್ತಾ ಇದೆ ಅದು. ಸೊ ಈ ರೀತಿ ಆಗಬೇಕು. ಇದು ನಾವು ಬಿಸಿ ಮಾಡ್ತಾ ಇದ್ದಷ್ಟು ಸ್ವಲ್ಪ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ತಿಕ್ಕಾಗಿದೆ, ಇನ್ನೂ ಸ್ವಲ್ಪ ತಿಕ್ಕಾಗಬೇಕು. ಅದು ಪ್ಯಾನ್ಗೆ ಅಂಟೋದಿಲ್ಲ, ಈ ರೀತಿ ಬಿಟ್ಕೊಳ್ಳುತ್ತೆ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅದು ಆಗ್ತಾ ಇದೆ ಅಂತ. ಈ ರೀತಿ ನಿಮಗೆ ಪಾತ್ರೆಗೆ ನಾನ್ ಸ್ಟಿಕ್ ಬೌಲ್ನೇ ತಗೊಳ್ಳಿ ನೀವು. ಆಲ್ಮೋಸ್ಟ್ ನಿಮಗಿಲ್ಲ ಅಂದರೆ ಅದು ಬೇಗ ಸೀದೋಗ್ಬಿಡುತ್ತೆ ಇದು ಬೇರೆ ಪಾತ್ರೆ ಆದರೆ. ಸೊ ನಾನ್ ಸ್ಟಿಕ್ಕಲ್ಲಿ ಅಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ, ಈ ರೀತಿ ಸ್ಟಿಕ್ಕಿ ಆಗೋದಿಲ್ಲ ನಮಗೆ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಆಲ್ಮೋಸ್ಟ್ ಇವಾಗ ಇದು ಆಗಿದೆ. ನಾನು ಇದನ್ನು ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ಇದು ಆರಬೇಕು. ತುಂಬ ಆರಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ವಾರ್ಮ್ ಇದ್ದಾಗಲೇ ನಾವು ಸ್ವಲ್ಪ ಅದನ್ನು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಆರಿದೆ ನೋಡಿ ಇವಾಗ ಅದು. ಇವಾಗ ನಾನು ಸ್ವಲ್ಪ ಕೈಗೆ ತುಪ್ಪನ ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು, ನಿಮಗೆ ಯಾವ ಥರ ಬೇಕೋ ಶೇಪು ಆ ಥರ ಶೇಪ್ನ ನೀವು ತೊಗೊಳ್ಬೋದು. ಅಥವಾ ನಿಮ್ಮ ಹತ್ರ ಯಾವುದಾದ್ರು ಫ್ಲವರ್ದು ಡಿಸೈನ್ಸ್ ಏನಾದರೂ ಮೌಲ್ಡ್ ಇದ್ದರೆ ನೀವು ಪೇಡಾಗಿ ಯಾವ ಥರ ಬರುತ್ತೋ ಡಿಸೈನ್ ಆ ಥರನೇ ಮಾಡ್ಬೋದು. ನನ್ನ ಹತ್ರ ಇಲ್ಲಿ ಯಾವುದೋ ರೀತಿ ಮೌಲ್ಡ್ ಇರಲಿಲ್ಲ. ಸೊ ಒಂದು ಕ್ಯಾಪದು ನಮಗೆ ಬ್ಯಾಕ್ ಸೈಡ್ ಡಿಸೈನ್ಸ್ ಇರುತ್ತಲ್ವ, ಸೊ ಅದರದ್ದು ಸಪೋರ್ಟಿಂದ ನಾನು ಈ ಥರ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರು ಮೌಲ್ಡ್ ಇದ್ದರೆ ನೀವು ಫ್ಲವರ್ ಡಿಸೈನ್ಸ್ ಏನಾದ್ರು ಮಾಡ್ಬೋದು. ನೋಡಿ ಈ ಥರ ಬರುತ್ತೆ. ಸೊ ಗಾರ್ನಿಷ್ಗೆ ನಾನಿಲ್ಲಿ ಬಾದಾಮ್ ಮತ್ತು ಪಿಸ್ತಾನ ಆಫ್ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾವು ಮಿಲ್ಕ್ ಪೇಡ ಮನೆಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಇತ್ತು. ಹಾಗೆ ಕ್ವಾಂಟಿಟಿನೂ ಅಷ್ಟೇ ನಮಗೆ ಜಾಸ್ತಿನೇ ಸಿಗುತ್ತೆ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್